ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಗಡಿ ಜಿಲ್ಲೆ ಬೀದರಲ್ಲಿ ಹಲವು ಅವಾಂತರಗಳ ಸೃಷ್ಟಿಯಾಗ್ಯಾವ. ಒಂದಿಲ್ಲ ಎರಡಿಲ್ಲ 190 ಮನೆಗಳು ನೆಲಸಮ ಆಗ್ಯಾವ, ಕುಸಿದು ಬಿದ್ದವ. ಒಂದೇ ಊರಲ್ಲಿ 7ರಿಂದ 8 ಮನೆಗಳು ಕುಸಿದು ಬಿದ್ದವ. ಬೀದರ್ ತಾಲೂಕಿನ ಸಿಂಧೋಲ್ ಗ್ರಾಮದಲ್ಲಿ ನಾವಿದ್ದೀವಿ. ಪೋಸ್ಟ್ ಕಚೇರಿ ಅಂದರೆ ನಿಮಗೆ ಅಂಚೆ ಕಚೇರಿ, ಪೋಸ್ಟ್ಮ್ಯಾನ್ ಕಚೇರಿ ಇರುತ್ತೆ. ಆ ಕಚೇರಿ ಸೇರಿದಂತೆ ಸುಮಾರು 7ರಿಂದ 8 ಮನೆಗಳು ಈ ಒಂದು ಊರಲ್ಲಿ ಕುಸಿದು ಬಿದ್ದವು. ನೋಡ್ಬೋದು ನೀವು, ಪೋಸ್ಟ್ ಆಫೀಸ್ನವ್ರು ತೋರಿಸ್ತಾ ಇದ್ದೀವಿ. ಒಳಗಡೆ ಪೋಸ್ಟ್ ಮಾಸ್ಟರ್ ಕೂಡ ಕುಂತಾರೆ. ಅಂದ್ರೆ ಒಳಗಡೆಯಿಂದ ಭಾಗ ಏನಂದ್ರೆ ಮಧ್ಯರಾತ್ರಿಯನ್ನು ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಭಾರಿ ದುರಂತ ಒಂದು ತಪ್ಪ್ಯದ ಅಂತ ಹೇಳ್ಬೋದು. ಹೀಗಾಗಿ ಅಂಚೆ ಕಚೇರಿ ಸೇರಿದಂತೆ ಸುಮಾರು 7ರಿಂದ 8 ಮನೆಗಳು ಈ ಒಂದು ಸಿಂಧೋಲ್ ಗ್ರಾಮದಲ್ಲಿ ಕುಸಿದು ಬಿದ್ದವು. ಇಡೀ ಬೀದರ್ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಸುರಿಯುತ್ತಿರೋ ಮಳೆಯಿಂದ 190 ಮನೆಗಳು ಕುಸಿದು ಬಿದ್ದವ. ಜನ ಎಲ್ಲೋ ಒಂದು ಕಡೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಬಡವರು, ಮನೆ ಇಲ್ದವರು ಎಲ್ಲೋ ಒಂದು ಕಡೆ ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಇಲ್ಲಿ ಪೋಸ್ಟ್ ಮ್ಯಾನೇ ಇದ್ದಾರೆ. ಯಾವಾಗ ಬಿದ್ದು ರೀ ಮನೆ ಇದು ನಿಮ್ಮ ಆಫೀಸು ಕಚೇರಿ? ಸುಮಾರು 5-6 ದಿವಸ ಆಯ್ತು ರೀ. ಸತತವಾಗಿ 5 ದಿವಸ ಮಳೆ, ಧಾರಾಕಾರ ಮಳೆ ಸುರಿತಾ ಇದ್ದರಿಂದ ಸಂಜೆ 2 ಗಂಟೆಗೆ ಬಿದ್ದಿರ್ಬೋದು ಅನಿಸ್ತದೆ ನನಗೆ ರೀ. ಏನೇನು ಸಾಮಾನು ಒಳಗೆ ಏನಿದ್ದು, ಏನು ಲಾಸ್ ಆಗಿದೆ? ಸಾಮಾನು ಭಾಳ ಕುರ್ಚಿ ಟೇಬಲ್ ಇದ್ದು ರೀ, ಮುರಿದೋಗ್ಯಾವ ಸರ್ ಅವು. ಇದು ನಿಮ್ಮ ಆಫೀಸ್ ಸೇರಿದಂತೆ ಎಷ್ಟು ಮನೆ ಬಿದ್ದವು ಊರಾಗ ಒಟ್ಟು 7 ಮನೆ ಬಿದ್ದಾವೆ ರೀ. ಸೊ ಇದು ನೋಡ್ಬೋದಲ್ಲ ನೀವು, ಅಂಚೆ ಅಂದ್ರೆ ಪೋಸ್ಟ್ ಮ್ಯಾನ್ ಇರ್ತಾರೆ, ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಸಿಂಧೋಲ್ ಒಂದೇ ಗ್ರಾಮದಲ್ಲಿ 9 ಮನೆಗಳು ಕುಸಿದು ಬಿದ್ದವ. ಟೋಟಲಿ ಇದೇ ಒಂದು ಊರಲ್ಲಿ 7ರಿಂದ 8 ಮನೆಗಳು ಬಿದ್ದವ. ಸ್ಥಳೀಯರಿದ್ದಾರೆ. ಏನು ರೀ, ಯಾಕೆ ಬಿದ್ದವ ಮನೆಗಳು? ಮಳೆ 10 ದಿನಗಳಿಂದ ಧಾರಾಕಾರ ಮಳೆಯಾಗಿ ಸುರಿಯುತ್ತಿತ್ತು. ಆದ ಕಾರಣದಿಂದ ಮನೆಯವರು ಬಿದ್ದಿವೆ. ಎಷ್ಟು ಮನೆ ಬಿದ್ದವ ಊರಾಗ? 7 ಮನೆ ಬಿದ್ದಿವೆ. ಸೊ ಇದು ಒಂದು ಗ್ರಾಮಸ್ಥರದ ಅಭಿಪ್ರಾಯ ಅಂತ ಹೇಳ್ಬೋದು. ಹಾಗಾದ್ರೆ ಊರಲ್ಲಿ ಎಲ್ಲಿ ಮನೆ ಬಿದ್ದಾವೆ, ಯಾವ ರೀತಿ ಮನೆಗಳನ್ನು ಕಳ್ಕೊಂಡು ಮಹಿಳೆಯರು, ತಾಯಂದರು ಕಣ್ಣೀರು ಸುರಿಸ್ತಾ ಇದ್ದಾರೆ, ನಾವು ನಿಮಗೆ ತೋರಿಸ್ತೀವಿ, ಬನ್ನಿ ಹೋಗೋಣ. ನಾವೀಗ ಗ್ರಾಮದ ಅಬ್ದುಲ್ ರಜಾಕ್ ಎಂಬರ ಮನೆ ಮುಂಭಾಗದಲ್ಲಿದ್ದು ನೋಡ್ಬೋದು ನೀವು. ಯಾವ ರೀತಿ ಮನೆ ಮಧ್ಯರಾತ್ರಿ ಕುಸಿದ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಭಾರಿ ದುರಂತವನ್ನು ತಪ್ಪ್ಯದ ಅಂತ ಹೇಳ್ಬೋದು. ಟೋಟಲಿ ಸಂಪೂರ್ಣ ಮನೆ ಬಿರುಕು ಬಿಟ್ಟದ. ಒಳಗಡೆ ಏನಂದ್ರೆ ಈಗಾಗಲೇ ಇವರು ವಾಸಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಈ ಒಂದು ದುರಂತ ನಡೆದ ಅಂತ ಹೇಳ್ಬೋದು. ತೀರಾ ಬಡವರು ಇವತ್ತು ಮನೆ ಕಳ್ಕೊಂಡು ಏನಾದ್ರು ಕಣ್ಣೀರು ಸುರಿಸೋಂಥ ಪರಿಸ್ಥಿತಿ ನಿಜಕ್ಕೂ ಈ ಒಂದು ಗ್ರಾಮದಲ್ಲಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಸರ್ಕಾರ, ಅಧಿಕಾರಿಗಳು ನಮ್ಮ ಹತ್ರ ಬರಬೇಕು, ನೋಡಬೇಕು. ಟೋಟಲಿ ಒಂದಿಲ್ಲ ಎರಡಿಲ್ಲ 7ರಿಂದ 8 ಮನೆಗಳು ಈ ಒಂದು ಸಿಂಧೋಲ್ ಗ್ರಾಮದಲ್ಲಿ ಕುಸಿದು ಬಿದ್ದೆವು. ಇಡೀ ಬೀದರ್ ಜಿಲ್ಲೆಯಲ್ಲಿ 190ಕ್ಕೂ ಅಧಿಕ ಮನೆಗಳನ್ನು ಇದೇ ರೀತಿ ಕುಸಿದು ಬಿದ್ದವ. ಹಳೆ ಮನೆಗಳು, ಮಣ್ಣಿನ ಮನೆಗಳು ಕುಸಿದು ಬೀಳ್ತಾ ಇವೆ. ಹೀಗಾಗಿ ಅಧಿಕಾರಿಗಳು ನಮ್ಮ ಹತ್ರ ನೋಡಬೇಕು ಎಂಬುದು ಬೇಡಿಕೆ ಜನರದಾಗ್ಯದ ಅಂತ ಹೇಳ್ಬೋದು. ಮಳೆ ಸೃಷ್ಟಿಸುವ ಅವಾಂತರಕ್ಕೆ ನಿಜಕ್ಕೂ ಜನರು ಎಲ್ಲೋ ಒಂದು ಕಡೆ ಸಂಕಟಗೀಡಾಗ್ಯಾರ ಅಂತ ಹೇಳ್ಬೋದು. ಯಾವ ಬಿದ್ದರಿ ಮನೆ ಇದು? 8 ದಿವಸ ಆಯ್ತು ರೀ. ಮಳೆ ಬೀಳತ್ತಿತ್ತು, ರಾತ್ರಿ ಹುಟ್ಟಿ ಬಿದ್ದದ ರೀ. ಏನು ಒಳಗೆ ಸಾಮಾನು ಗೀಮಾನು ಏನಾರ ಇದ್ದು ರೀ? ಹಂಗೆ ಏನೇನು ಲಾಸ್? ಹಾಂ ರೀ, ಅಡುಗೆ ಮಾಡೋ ಸಾಮಾನು ಇದ್ದು, ಅವು ಇರೋ ಏನಾರ ಇರ್ತಾವಲ್ಲ ರೀ, ಅವು ಎಲ್ಲ ಇದ್ದವು. ಏನೀಗ ಸರ್ಕಾರಕ್ಕೆ ಏನು ಕೇಳಬೇಕಂತ್ರಿ? ಏನು ಬೇಡಿಕೆ ಏನು? ನಮ್ಗೆ ಇರ್ಲಕ್ಕೆ ಮನೆ ಇಲ್ರಿ. ನಮ್ಗೆ ಮನೆ ಬೇಕು, ಏನಾರ ಸಹಾಯ ಮಾಡಬೇಕು ನಮ್ಗೆ ಸರ್ಕಾರ. ಅದೇ ವಿನಂತ್ರಿ. ಹೆಂಗೆ ಬಿದ್ದಿನ ಮನೇಲಿ ಹೆಂಗೆ ಬದುಕ್ತಾ ಇದ್ರಿ, ಹೆಂಗೆ ವಾಸಿಸ್ತಾ ಇದ್ರಿ? ಇಲ್ಲ ರೀ, ಬೇರೆಯವ್ರ ಮನೆಗೆ ಉಳ್ದಿದ್ದೇವ್ರಿ ಹೋಗಿ. ಬಿದ್ದಿನ ಕಡೆ ಬೇರೆ? ಹಾಂ ರೀ. ಅಧಿಕಾರಿಗಳು ಯಾರು ಬಂದು ನೋಡ್ಯಾರ? ಹಾಂ ರೀ, ತಲಾಟಿ ಸಾಬ್ರು ನೋಡ್ಯಾರ. ಸಹಾಯ ಮಾಡ್ಯಾರ ಏನಿಲ್ಲ? ಏನು ಭೀ ಮಾಡಿಲ್ರಿ ಇನ್ನ ನಮಗೆ. ಸೊ ಇದು ಮಳೆ ಅವಾಂತರ. ಈಗಾಗಲೇ ಅಧಿಕಾರಿಗಳು ಬಂದು ನೋಡಿದ್ದಾರೆ, ಪರಿಶೀಲನೆ ಮಾಡ್ಯಾರ, ಅದ್ರ ಏನೂ ಕೂಡ ಹೆಲ್ಪ್ ಮಾಡಿಲ್ಲ. ಹೀಗಾಗಿ ತಕ್ಷಣವೇ ನಮಗೆ ಸಹಾಯ ಮಾಡಬೇಕು, ನಾವು ಬೇರೆ ಮನೆಯಲ್ಲಿ ಉಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಒಂದೇ ಊರಲ್ಲಿ 7ರಿಂದ 8 ಮನೆಗಳ ನೆಲಸಮ ಆಗ್ಯಾವ. ಇಡೀ ಬೀದರ್ ಜಿಲ್ಲೆಯಾದ್ಯಂತ 190ಕ್ಕೂ ಅಧಿಕ ಮನೆಗಳು ನೆಲಸಮ ಆಗಿವೆ. ಹೀಗಾಗಿ ತಕ್ಷಣವೇ ಸಂಬಂಧಪಟ್ಟಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನದಂದ್ರೆ ಈಗಾಗಲೇ ಮಳೆ ಅವಾಂತರಕ್ಕೆ ಸಂಕಟಕ್ಕೀಡಾದಂಥ ಜನರ ನೆರವಿಗೆ ಬರಲೇಬೇಕು ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಮುಖಾಂತರ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.
बुद्धाने सलाह आम्ही काय म्हणतो आपण अरे आम्ही हो ना तू क्या बच्चा ಪಬ್ಲಿಕ್ ಪೈಲೆ ಬರ್ತಿದ್ದು ಬರ್ಕೊಂಡು ನಿಮ್ದು ಆರೇ ಬರ್ತಿತ್ತು ಬರ್ಕೊಂಡು ಯೂಟ್ಯೂಬ್ದಾಗ ಬರ್ತದ ಇಲ್ಲ ಅಮ್ಮ ಇಲ್ಲಿ ಎದುರು ಬೇಕಲ್ಲ ಇಲ್ಲ ನಮ್ಮ ಮನೆಯಿಂದ ಒಂದು ಬಿದ್ದು ಬರ್ರಿ ನೀವೇ सलाह आम्ही काय म्हणतो आपण अरे आम्ही हो ना तू क्या बच्चा ಪಬ್ಲಿಕ್ ಪೈಲೆ ಬರ್ತಿದ್ದು ಬರ್ಕೊಂಡು ನಿಮ್ದು ಆರೇ ಬರ್ತಿತ್ತು ಬರ್ಕೊಂಡು ಯೂಟ್ಯೂಬ್ದಾಗ ಬರ್ತದ